ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಆರನೇ ರಾಶಿ ಕನ್ಯಾ ಆಗಿದ್ದು ಮತ್ತು ಅಲ್ಲಿ ಏನಾದರೂ ಒಂದು ಗ್ರಹಗಳಿದ್ದಾಗ ನಿಮ್ಗೆ ಏನೆಲ್ಲ ಒಂದು ಆರೋಗ್ಯದಲ್ಲಿ ಒಂದು ಸಮಸ್ಯೆ ಉಂಟು ಮಾಡ್ತದೆ, ಎಫೆಕ್ಟ್ ಕೊಡ್ತದೆ ಅಂತ ವಿಡಿಯೋದಲ್ಲಿ ಡೀಪ್ ಆಗಿ ತಿಳ್ಕೊಳ್ಳೋಣ. ಕನ್ಯಾ ರಾಶಿ ಮತ್ತು ಕನ್ಯಾ ರಾಶಿ 6ನೇ ರಾಶಿ ಆದಾಗ ಮತ್ತೆ ಅಲ್ಲಿ ಗ್ರಹಗಳಿದ್ದಾಗ ಏನಾರ ಒಂದು ಫಲ ಕೊಡ್ತದೆ ನೋಡೋಣ. ಕಾಲಪುರುಷನ ಕುಂಡಲಲ್ಲಿ ಕನ್ಯಾ ರಾಶಿ ಅನ್ನೋದು 6ನೇ ಮನೆ ಆಗುತ್ತೆ. ಇಲ್ಲಿ ಏನಾದರೂ ಸೂರ್ಯಗ್ರಹ ಏನಾದರೂ ಕನ್ಯಾ ರಾಶಿಯಲ್ಲಿ ಇದ್ರೆ ಅವರಿಗೆ ಅಜೀರ್ಣದಿಂದ ಸಮಸ್ಯೆ ಆಗ್ಬೋದು. ಅಜೀರ್ಣ ಸಮಸ್ಯೆ ಹೆಚ್ಚು ಕಾಡ್ಬೋದು ಅವರಿಗೆ. ಮತ್ತಿದು ದೀರ್ಘಕಾಲ ಸಮಸ್ಯೆ ಕೊಡ್ತದೆ. ಅಜೀರ್ಣ ಎನ್ನುವುದು ದೀರ್ಘಕಾಲದವರೆಗೆ ಸಮಸ್ಯೆ ಕೊಡ್ತದೆ. ಚಂದ್ರ ಏನಾದರೂ ಕನ್ಯಾ ರಾಶಿಯಲ್ಲಿದ್ರೆ ಇದು ಇಮೋಷನಲ್ ಇಂಬ್ಯಾಲೆನ್ಸ್, ಭಾವನಾತ್ಮಕವಾಗಿ ಇವರಿಗೆ ಹೆಚ್ಚು ಎಫೆಕ್ಟ್ ಕೊಡ್ಬೋದು. ಮತ್ತು ಅವರಿಗೆ ಅಜೀರ್ಣ ಸಮಸ್ಯೆ ಕೂಡ ಇವರಿಗೆ ಸಮಸ್ಯೆ ಕೊಡ್ಬೋದು. ಮತ್ತು ಫುಡ್ ಅಲರ್ಜಿ ಜಾಸ್ತಿ ಇವರಿಗೆ. ಚಂದ್ರ 6ನೇ ಮನೆಯಲ್ಲಿದ್ದಾಗ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾಗ ಫುಡ್ ಅಲರ್ಜಿ ಜಾಸ್ತಿ ಕೊಡ್ಬೋದು. ಅದರಲ್ಲೂ ಕೂಡ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕಾರಣದಿಂದ ಜೀರ್ಣ ಸಮಸ್ಯೆ ಆಗ್ಬೋದು. ಇಲ್ಲಿ ಕನ್ಯಾ ರಾಶಿಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ರೆ ಅಲ್ಸರ್ ಆಗಬಹುದು. ಅಲ್ಸರ್ ಸಮಸ್ಯೆ ಇದೆ. ಆಮೇಲೆ ಕರುಳಿನಲ್ಲಿ ರಕ್ತಸ್ರಾವ ಆಗ್ಬೋದು. ಮತ್ತೆ ಅತಿಯಾದ ಹಸುವಿನ ಕಾರಣದಿಂದ ಇವರಿಗೆ ಸಮಸ್ಯೆ ಆಗ್ಬೋದು. ಬುಧ ಏನಾದರೂ 6ನೇ ಮನೆ ಕನ್ಯಾ ರಾಶಿಯಲ್ಲಿದ್ರೆ ಇವರಿಗೆ ಒತ್ತಡ ಜಾಸ್ತಿ ಇರ್ಬೋದು. ಒತ್ತಡ ಇರ್ತದೆ. ಭಾವನಾತ್ಮಕ ಕಾರಣಗಳಿಂದ ಅಜೀರ್ಣ ಆಗುತ್ತೆ. ಇಲ್ಲಿ ಏನಾದರೂ ಗುರುಗ್ರಹ ಇದ್ರೆ 6ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಏನಾದರೂ ಗುರುಗ್ರಹ ಇದ್ರೆ ಬೊಜ್ಜು ಸಮಸ್ಯೆ ಆಗ್ಬೋದು, ಮಧುಮೇಹ ಸಮಸ್ಯೆ ಆಗ್ಬೋದು, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಇರ್ಬೋದು, ಈ ಥರ ಆಗುತ್ತೆ. ಮತ್ತೆ ಇಲ್ಲಿ ಕನ್ಯಾ ರಾಶಿಯಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ರೆ ಇವರಿಗೆ ಹೈಪೋಗ್ಲೈಸೆಮಿಯಾ ಆಗ್ಬೋದು, ಅಂದರೆ ಸಕ್ಕರೆ ಪ್ರಮಾಣ ಕಮ್ಮಿ ಆಗ್ಬೋದು, ಮಧುಮೇಹ ಸಮಸ್ಯೆ ಆಗ್ಬೋದು, ಬಂಜೆತನ ಆಗ್ಬೋದು. ಮತ್ತು ಇಲ್ಲಿ ಕನ್ಯಾ ರಾಶಿಯಲ್ಲಿ ಏನಾದರೂ ಶನಿ ಇದ್ರೆ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಅವರಿಗೆ. ಮಾನಸಿಕ ಒತ್ತಡದ ಸಮಸ್ಯೆ ಕಾರಣದಿಂದ ಅಜೀರ್ಣ ಆಗ್ಬೋದು, ನರದೌರ್ಬಲ್ಯ ಇರ್ತದೆ. ಮತ್ತೆ ಇಲ್ಲಿ ಕನ್ಯಾ ರಾಶಿಯಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ ಅಲ್ಸರ್ ಚಾನ್ಸ್ ಇರ್ತದೆ. ಕರುಳಿನಲ್ಲಿ ರಕ್ತಸ್ರಾವ ಆಗ್ಬೋದು. ಇದು ಕನ್ಯಾ ರಾಶಿ 6ನೇ ಮನೆ ಆದಾಗೆ ಅಲ್ಲಿ ಏನಾದರೂ ಗ್ರಹಗಳಿದ್ದಾಗ ಕೊಡುವಂಥ ಒಂದು ಫಲಗಳು. ನಿಮಗೆ ಜಾತಕೋತ್ಸವ ಮಾಡಬೇಕಂದ್ರೆ ನನ್ನ ವಾಟ್ಸಪ್ ಸಂಖ್ಯೆ 70906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕವಾಗಿ ನೆಕ್ಸ್ಟ್ ಅದು ಬೇರೆ. ನಮಸ್ಕಾರ.